ಲೋಕಸಮರದ ಸನಿಹದಲ್ಲಿ ರಾಜ್ಯ ಸರ್ಕಾರ ವರ್ಸಸ್ ಕೇಂದ್ರ ಸರ್ಕಾರ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಈಗ ರಾಜ್ಯ ಸರ್ಕಾರ ಬೃಹತ್ ಪ್ರತಿಭಟನೆಗೆ ದೆಹಲಿಯಲ್ಲಿ ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಈ ಬೆನ್ನಲ್ಲೇ ಒಬ್ಬರಾದ್ಮೇಲೆ ಕಾಂಗ್ರೆಸ್ ನಾಯಕರುಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುತ್ತಾ ಇದ್ದಾರೆ. ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನದ ಸಚಿವ ಎನ್.ಎಸ್. ಬೋಸರಾಜು ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಬರ ಪರಿಹಾರ ಸೇರಿದಂತೆ ರಾಜ್ಯಕ್ಕೆ ನೀಡುವಂತಹ ಅನುದಾನ ನೀಡುವಲ್ಲಿ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನು ತೋರ್ತಾ ಇದೆ. ಹೀಗಾಗಿ ಹೋರಾಟ ಅನಿವಾರ್ಯತೆಯಾಗಿದೆ ಅಂಥೇಳಿ ಪಬ್ಲಿಕ್ ಟಿವಿಗೆ ಮಾತನಾಡಿದ್ದಾರೆ. ಬರ ಪರಿಹಾರ ವಿಚಾರ ಸೇರಿದಂತೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನುದಾನ ನೀಡುವಲ್ಲಿ ತಾರತಮ್ಯ ಮಾಡ್ತಾ ಇದೆ ಅಂತೇಳಿ ಏನು ರಾಜ್ಯದ ಶಾಸಕರು ಸಂಸದರು ನಾಳೆ ದೆಹಲಿಯಲ್ಲಿ ನಡೆಸತಕ್ಕಂಥ ಹೋರಾಟಕ್ಕೆ ಏನು ಸಚಿವರಾದಂಥ ಎನ್.ಎಸ್. ಬೋಸರಾಜ್ ಅವರು ಕೂಡ ಭಾಗವಹಿಸಲಿದ್ದಾರೆ. ಅವ್ರನ್ನ ಕೇಳೋಣ. ಸರ್, ನಾಳೆಯ ಹೋರಾಟ ಸ್ವರೂಪ ಯಾವ ರೀತಿ ಇರುತ್ತೆ, ಯಾವೆಲ್ಲ ವಿಚಾರಗಳನ್ನು ಅಲ್ಲಿ ಧ್ವನಿ ಎತ್ತಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ ಸರ್? ಒಟ್ಟಾರೆ ರಾಜ್ಯದಲ್ಲಿರ್ತಕ್ಕಂಥ ಅತಿ ಮುಖ್ಯವಾಗಿರ್ತಕ್ಕಂಥ ಬರದ ಬಗ್ಗೆ ಈಗಾಗಲೇ 2.5 ತಿಂಗಳಾಗಿ ಈಗಾಗಲೇ ರಾಜ್ಯ ಸರ್ಕಾರ ಮನವಿ ಸಲ್ಲಿಸಿದ ನಂತರ ಸಹಿತ ಇಲ್ಲಿ ಜನರು ಸಂಕಷ್ಟದಲ್ಲಿದ್ದರೂ ಸಹಿತ ಇವತ್ತಿನವರೆಗೂ ಕೇಂದ್ರ ಸರ್ಕಾರದಿಂದ ಯಾವುದೇ ಸ್ಪಂದನೆ ಸಿಗಲಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕ್ಯಾಬಿನೆಟ್ ಸಚಿವರು ಎಲ್ಲರೂ ಹೋಗಿ ಭೇಟಿಯಾಗಿದ್ದ ನಂತರ ಸಹಿತ ಇವತ್ತಿನವರೆಗೂ ಕೇಂದ್ರ ಗೃಹ ಸಚಿವರು ಮೀಟಿಂಗೇ ಮಾಡಲಿಲ್ಲ. ಹಾಗಾಗಿ ಮತ್ತು ಅದು ಅತಿ ಮುಖ್ಯವಾಗಿ ಅದರ ಜೊತೆಯಲ್ಲಿ ಅನೇಕ ಸಮಸ್ಯೆಗಳು ಇವತ್ತು ಟ್ಯಾಕ್ಸ್ ಬರಬೇಕಾಗಿರ್ತಕ್ಕಂಥದ್ದು ಇರ್ಬೋದು, ನಮ್ಮ ಸ್ಕೀಮ್ಗಳನ್ನ ಪ್ರಪೋಸಲ್ಸನ್ನ ಪೆಂಡಿಂಗ್ ಇಟ್ಟಿರ್ತಕ್ಕಂಥ ಇರ್ಬೋದು, ಅದೇ ರೀತಿಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಿಗಬೇಕಾಗಿರ್ತಕ್ಕಂಥ ಏಮ್ಸನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು 3 ಬಾರಿಗೆ ಪತ್ರ ಬರೆದಿದ್ದು ಸಹಿತ ಅವ್ರಿಗೆ ಯಾವುದೇ ಒಂದು ರಿಪ್ಲೈ ಕೊಡಲಾರದಂತೆ ಮತ್ತು ಘೋಷಣೆ ಮಾಡಬೇಕು ಬಜೆಟ್ನಲ್ಲಿ ಅಂತೇಳಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಮನವಿ ಸಲ್ಲಿಸಿದ ಸಹಿತ ಅದರ ಬಗ್ಗೆ ಸಹಿತ ಯಾವುದೇ ವಿಚಾರಗಳನ್ನ ಅವರು ವ್ಯಕ್ತಪಡಿಸದೇ ಇರೋದ ಕಾರಣ ಎಲ್ಲ ವಿಷಯಗಳು ಮುಂದಿಟ್ಕೊಂಡು ರಾಜ್ಯದ ಜನರ ಪರವಾಗಿ ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಡೆಲ್ಲಿಯಲ್ಲಿ ಸಚಿವರು, ಶಾಸಕರು, ಸಂಸದರು ಎಲ್ಲರೂ ಸೇರಿ ಪ್ರೊಟೆಸ್ಟ್ ಮಾಡ್ತಾಯಿದ್ದೀವಿ. ಯಾವ ರೀತಿ ಸರ್ ಹೋರಾಟ ಸ್ವರೂಪ ಯಾವ ರೀತಿ ಇರುತ್ತೆ? ಇಲ್ಲ, ಹೋರಾಟ ಅಂದರೆ ನಾವು ಈಗ ರಾಜ್ಯದ ಜನರಿಗಾಗಿರ್ತಕ್ಕಂಥ ಅನ್ಯಾಯ ಮತ್ತು ಕೇಂದ್ರ ಸರ್ಕಾರ ತೋರಿಸ್ತಿರ್ತಕ್ಕಂಥ ಮಲತಾಯ ಧೋರಣೆ ಬಗ್ಗೆ ನಾವು ನಾಳೆ ನಾಮಿನಲ್ ಆಗಿ ಪ್ರೊಟೆಸ್ಟ್ ಮಾಡ್ತೀವಿ. ಅವ್ರ ಗಮನ ಸಲ್ಲಿಸತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ. ಇಡೀ ರಾಷ್ಟ್ರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯದ ಆಗಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಅವ್ರಿಗೆ ಮನವಿ ಸಲ್ಲಿಸಿರ್ತಕ್ಕಂಥದ್ದು ಎಲ್ಲರೂ ಗಮನ ಸೆಳೆತಕ್ಕಂಥ ಒಂದು ಪ್ರಯತ್ನ ನಾಳೆ ಮಾಡ್ತಾಯಿದ್ವಿ. ಈಗ ರಾಯಚೂರಿನಲ್ಲಿ IIT ಬೇಕು ಅಂತೇಳಿ ದೊಡ್ಡ ಮಟ್ಟದ ಹೋರಾಟ ಆಯಿತು. ಅದಾದ ನಂತರದಲ್ಲಿ ಈಗ ಏಮ್ಸ್ಗಾಗಿ ಹೋರಾಟ ನಡೆದಿದೆ. ಅವ್ರ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಕೇಂದ್ರಕ್ಕೆ ಈಗಾಗಲೇ 3 ಬಾರಿ ಪತ್ರ ಬರೆದಿದ್ದಾರೆ. ಆದರೂ ಯಾವುದೇ ಸ್ಪಂದನೆ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ರಿ. ಈ ಬಗ್ಗೆ ಏನಾದರೂ ಅಲ್ಲಿ ಗಂಭೀರವಾಗಿ ಧ್ವನಿ ಎತ್ತಂಥ ಕೆಲಸ ಆಗುತ್ತಾ? ಈಗಾಗಲೇ ನಾನು ಸಹಿತ ನಾಳೆ ಕೇಂದ್ರ ಸಚಿವರಿಗೆ ಒಂದು ಇಂಟರ್ವ್ಯೂ ಕೇಳಿದ್ವಿ. ಇದ್ರೆ ನಾವು ನಾಳೆ ಕಲ್ಯಾಣ ಸಂಸದರನ್ನೆಲ್ಲ ಸೇರಿಸ್ಕೊಂಡು ಇಲ್ಲಿ ಶಾಸಕರು ನಾವೆಲ್ಲರೂ ಹೋಗಿ ಭೇಟಿ ಆಗಬೇಕಂತೆ. ಇಲ್ಲಿವರೆಗೂ ಇನ್ನೇನು ಕನ್ಫರ್ಮೇಷನ್ ಸಿಕ್ಕಿಲ್ಲ. ನಾಳೆ ಇದು ಮುಖ್ಯಮಂತ್ರಿಗಳಿಗೂ ನಮ್ಮ ಇಡೀ ಸಚಿವ ಸಂಪುಟ ಸದಸ್ಯರಿಗೂ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ನಾಳೆ ಬರದ ವಿಷಯ ಜೊತೆಯಲ್ಲಿ ರಾಜ್ಯದ ಇತರ ಸಮಸ್ಯೆಗಳ ಜೊತೆಯಲ್ಲಿ ಕಲ್ಯಾಣ ಕರ್ನಾಟಕ ಸೇರಿರ್ತಕ್ಕಂಥ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಮಾಡಬೇಕೆಂಬ ವಿಷಯವನ್ನು ಸಹಿತ ಪ್ರಸ್ತಾವನೆ ಮಾಡಿ ಇದನ್ನು ಸಹಿತ ಮತ್ತೆ ನಮ್ಮ ಕೇಂದ್ರ ಸರ್ಕಾರ ಗಮನ ಸಲ್ಲಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ. ಈಗ BJP ಏನು ಮಾಜಿ CM ಆದ ಬೊಮ್ಮಾಯಿ ಅವರು ಹೇಳ್ತಾರೆ ಇದೊಂದು ರಾಜಕೀಯ ಸ್ಟಂಟ್ ಕಾಂಗ್ರೆಸ್ನವರು ಮಾಡ್ತಿರುವಂಥದ್ದು ಅಂತ. ಯಾಕಂದರೆ ಅವರು BJP ಅವರಿಗೆ ಸ್ಟಂಟ್ ಮಾಡೋದೇ ಮೊದಲೊಂದು ಗೊತ್ತಿದೆ. ನಾಟಕ ಆಡೋದು, ಯಾವುದೋ ಚುನಾವಣೆಗಳು ಬಂದರೆ ಧರ್ಮದ ಆಧಾರದ ಮೇಲೆ ಮಾತನಾಡ್ತಕ್ಕಂಥದ್ದು, ಪ್ರಚೋದನೆ ಮಾಡ್ತಕ್ಕಂಥದ್ದು, ಜನರ ದಾರಿ ತಪ್ಪಿಸ್ತಕ್ಕಂಥದ್ದು, ಇದರ ಮೇಲೆ ಅವ್ರ ರಾಜಕೀಯ ಜೀವನ ನಡೀತಾ ಇದೆ. ಹಾಗಾಗಿ ಅವ್ರು ಅದೇ ಅವ್ರಿಗೆ ಯಾವುದೇ ವಿಷಯಗಳಿಲ್ಲ. ರಾಜ್ಯದಲ್ಲಿ ಎಲ್ಲ ರೀತಿಯಾದಂಥ ಉತ್ತಮವಾದಂಥ ಆಡಳಿತ ನಡೀತಾ ಇದೆ. ಚುನಾವಣೆಗಳ ಮುಂದೆ ಏನು ನಾವು ಗ್ಯಾರಂಟಿಗಳನ್ನ ಕೊಟ್ಟು ಜನರಿಗೆ ನಾವು ಆಶ್ವಾಸನೆ ಕೊಟ್ವಿ, ಅದರಂತೆ 5 ಗ್ಯಾರಂಟಿಗಳನ್ನ ಜಾರಿಗೊಳಿಸಿ 38,000 ಕೋಟಿ 8 ತಿಂಗಳಲ್ಲಿ ಜನರಿಗೆ 1 ಪೈಸಾ ನಡುವಂಥ ಯಾವುದೇ ಲೀಕ್ ಆಗಲಾರ್ದಂಗೆ ಜನರಿಗೆ ಮುಡಿಸ್ತಾ ಇದ್ವಿ. ಜನರೆಲ್ಲ ನಮ್ಮ ಇದರ ಪ್ರಕಾರ ಸಾಕಷ್ಟು ಸಂತೋಷದಿಂದ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ವಿಷಯಗಳಿಲ್ಲ. ಸಣ್ಣ ವಿಷಯಗಳನ್ನ ತಗೊಂಡು ಜನರ ದಾರಿ ತಪ್ಪಿಸಿ ಅಯೋಧ್ಯೆ ವಿಷಯ ಮುಂದಿಟ್ಕೊಂಡು ಜನರ ಮುಂದೆ ಚುನಾವಣೆಗೆ ಹೋಗ್ಬೇಕಂತ ಪ್ರಯತ್ನ ನಾಟಕ ಅವರು BJP ಅವರು ಮಾಡ್ತಾಯಿದ್ದಾರೆ. ಈಗಾಗಲೇ 10 ವರ್ಷಗಳಿಂದ ಜನರಿಗೆ ಮೋದಿ ಸರ್ಕಾರ ಮಾಡಿರ್ತಕ್ಕಂಥ ಅನ್ಯಾಯ, ಯುವಕರಿಗೆ 2,000 ಕೋಟಿ 2 ಕೋಟಿ ಉದ್ಯೋಗಗಳು ಪ್ರತಿ ವರ್ಷ ಕೊಡ್ತು ಅಂತ ಹೇಳಿರ್ಬೋದು, ಅಚ್ಚ ದಿನ ಆಯಂಗೆ ಅಂತ ಹೇಳಿರ್ಬೋದು, ಅನೇಕ ದಾರಿ ತಪ್ಪಿಸ್ತಕ್ಕಂಥ ಕೆಲಸಗಳನ್ನ ಶ್ರೀ ಮೋದಿಯವರ BJP ಸರ್ಕಾರ ಅವ್ರ ಸಚಿವರು ಮಾಡಿರ್ತಕ್ಕಂಥದ್ದು. ಇವತ್ತು ಅವೆಲ್ಲ ವಿಫಲ ಆಗಿರೋದ್ರಿಂದ ಇವತ್ತು ಹೊಸ ನಾಟಕ ಆಡಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾಯಿದ್ದಾರೆ. ಇದು ಸಚಿವ ಎನ್.ಎಸ್. ಬೋಸರಾಜ್ ಅವರ ಮಾತುಗಳು. ನಾಳೆಯ ಹೋರಾಟದ ಸ್ವರೂಪದ ಬಗ್ಗೆ ಅವರು ಹೇಳಿರುವಂಥದ್ದು. ಬರಗಾಲದ ಪರಿಹಾರದ ಜೊತೆಗೆ ರಾಜ್ಯದ ನಾನಾ ಸಮಸ್ಯೆಗಳನ್ನು ಇಟ್ಕೊಂಡು ನಾಳೆ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನೋಂಥ ಮಾತುಗಳನ್ನು ಹೇಳಿದ್ದಾರೆ. ಕ್ಯಾಮ್ರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಡ್ಗಲ್, ಪಬ್ಲಿಕ್ ಟಿವಿ, ರಾಯಚೂರು.